ಹಾಯ್ ಫ್ರೆಂಡ್ಸ್. ಇವತ್ತು ನಾನು ತುಂಬ ಹೆಲ್ದಿಯಾಗಿರುವಂಥ ಒಂದು ವೆರಿ ಸಿಂಪಲ್ ಮತ್ತು ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು 1/4 ಕಪ್ ಆಗುವಷ್ಟು ನಾನೇನು ತೊಗೋತೀನಿ, ಹೆಸರು ಬೇಳೆಯನ್ನು ತೊಗೋತಾ ಇದ್ದೀನಿ. ಹೆಸರು ಬೇಳೆ ಇಡ್ಲಿಯನ್ನು ರೆಡಿ ಮಾಡ್ತಾ ಇದ್ದೀನಿ. ಓಕೆನಾ. ಇದನ್ನು ನೀರು ಹಾಕಿಬಿಟ್ಟು ಒಂದು 2 ಅವರ್ ನೀವು ನೆನೆಸಿಟ್ಕೋಬೇಕು. ಹೆಸರು ಬೇಳೆ ಹೆಲ್ತಿಗೆ ತುಂಬ ಒಳ್ಳೆಯದು, ತಂಪು ಕೂಡ. ಇಲ್ಲಿ ಒಂದು ಬಾಣಲಿಯಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕರಿ ಲೀವ್ಸು ಹಾಕಿಬಿಟ್ಟು ನಾರ್ಮಲ್ ನೀವು ಯಾವ ಥರ ಒಗ್ಗರಣೆ ಕೊಡ್ತೀರಲ್ಲ ಅದೇ ಥರ ಒಗ್ಗರಣೆ ಕೊಡಬೇಕು. ಅದರಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 1/4 ಕಪ್ ಆಗೋಷ್ಟು, ಅಂದರೆ ಹೆಸರು ಬೇಳೆ ಎಷ್ಟು ತೊಗೊಂಡಿರ್ತೀರಲ್ಲ ಅಷ್ಟೇ ಮೆಜರ್ಮೆಂಟಲ್ಲಿ ರವೆ ತೊಗೋತಾ ಇದ್ದೀನಿ. ಇಡ್ಲಿ ರವೆ ತೊಗೋಬೋದು, ಇಲ್ಲಾಂದರೆ ನೀವು ಸೂಜಿ ರವೆನೂ ತೊಗೋಬೋದು, ನೋ ಪ್ರಾಬ್ಲಮ್. ಇದನ್ನು ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. ಓಕೆನಾ. ಇದು ಫ್ರೈ ಆದಮೇಲೆ ನಾನು ಮೊದಲೇ ನೆನೆಸಿಟ್ಟಿರ್ತೀನಿ ಹೆಸರು ಬೇಳೆನ. ಅದು 2 ಗಂಟೆ ಆದಮೇಲೆ ಇದನ್ನು ರುಬ್ಬಬೇಕು. ಸ್ವಲ್ಪ ಇಡ್ಲಿ ರವೆ ಯಾವ ಥರ ಇರುತ್ತೆ ಅಥವಾ ಇಡ್ಲಿಗೆಲ್ಲ ಯಾವ ರೀತಿ ನೀವು ರುಬ್ಕೋತೀರ ಅಕ್ಕಿನ, ಅದೇ ಥರ ರುಬ್ಬಿ. ಇದಕ್ಕೆ ನಾನು 1 ಬೌಲ್ ಆಗೋಷ್ಟು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಓಕೆನಾ. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಇದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಓಕೆನಾ. ರುಚಿಗೆ ತಕ್ಕಷ್ಟು ನಾನು ಇದಕ್ಕೆ ಒಂದು 2 ಮೆಣಸಿನ್ಕಾಯಿ ಹಾಕಿಬಿಟ್ಟು ಒಂದು ಸ್ವಲ್ಪ 1 ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ನೀವು ಜಾಸ್ತಿನೂ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಓಕೆನಾ. ಒಂದು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಚಿಟಿಕೆಯಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀವು ಒಂದು 10 ನಿಮಿಷ 15 ನಿಮಿಷ ಬಿಡಬೇಕಂತೂ ಏನಿಲ್ಲ, ಒಂದು 2 to 3 ಮಿನಿಟ್ಸ್ ಬಿಟ್ಟರೆ ಸಾಕು. ಇವಾಗ ಇಡ್ಲಿ ಪಾತ್ರೆಗೆ ಆಯಿಲ್ ಹಾಕಿಬಿಟ್ಟು ಇಡ್ಲಿನ ನಾನು ಇಡ್ತಾಯಿದ್ದೀನಿ. ಒಂದು 3 ವಿಸಿಲ್ ಆದಮೇಲೆ, ಅಥವಾ ನೀವು ನಾರ್ಮಲ್ ಯಾವ ಪಾತ್ರೆ ನೀವು ಯೂಸ್ ಮಾಡ್ತೀರಾ ಅದರಲ್ಲೇ ಬಾಯ್ಲ್ ಮಾಡಿಬಿಟ್ಟು ತೆಗಿಬೋದು. ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ಹೆಸರು ಬೇಳೆ ಇಡ್ಲಿ ಆಗಿರೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ತುಂಬ ಒಳ್ಳೆಯದು, ಹೆಲ್ತಿಗೂ ಕೂಡ ತಂಪು. ಯಾರಿಗೆಲ್ಲ ಬಾಡಿ ಹೀಟ್ ಇರುತ್ತೆ ಅವ್ರಿಗೆಲ್ಲ ತುಂಬ ಸ್ಟ್ರೆಂತ್ ಆಗಿರುತ್ತೆ ಇದು. ಓಕೆನಾ. ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ವೆರಿ ಸಿಂಪಲ್ಲಾಗಿ ಹೆಸರು ಬೇಳೆ ಇಡ್ಲಿಯನ್ನು ಯಾವ ರೀತಿ ರೆಡಿ ಮಾಡ್ಬೋದು ಅಂತ ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.